ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋವಂಥದ್ದು. ಇದರಿಂದ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗೇ ಆಗುತ್ತೆ. ಯಾವ ಪ್ರಾಡಕ್ಟು ಏನು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಇನ್ಸ್ಟಾದಲ್ಲಿ ಸಹ ಫಾಲೋ ಮಾಡ್ಬೋದು. ನಾನು ಐಡಿನ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು. ಬನ್ನಿ, ಹಾಗಿದ್ರೆ ವಿಡಿಯೋನ ಲೇಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ನಾನು ಯೂಸ್ ಮಾಡ್ತಾ ಇದ್ದಂಥ ಐಬ್ರೋ ಪ್ಯಾಲೆಟ್ ನೇಮ್ ಬಂದು ಪ್ಯಾಕೋ. ಅದು ಸಿಕ್ಕಾಪಟ್ಟೆ ಖರಾಬಾಗಿ ಆಗಿಬಿಟ್ಟಿತ್ತು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬ್ರೇಕ್ ಆಗಿಬಿಟ್ಟಿದೆ ಅಂದ್ಬಿಟ್ಟು. ಒಂದಂತೂ ಒಂದು ಶೇಡ್ ಇಲ್ಲವೇ ಇಲ್ಲ, ಅಷ್ಟು ಬ್ರೇಕ್ ಆಗಿಬಿಟ್ಟಿದೆ. ಸೊ ನಾನು ಏನು ಮಾಡಿದೆ ಅಂದರೆ ನೈಕಾನಲ್ಲಿ ಇನ್ನೊಂದು ರಿವ್ಯೂಸ್ ಎಲ್ಲ ನೋಡಿ ಇನ್ನೊಂದು ಆರ್ಡ್ರ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ ನೋಡಿ. ಇದ್ರ ನೇಮ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಆದರೆ ಪ್ಯಾಕೇಜಿಂಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ಒಂದು ಲೈಟು ಒಂದು ಡಾರ್ಕ್ ಕೊಟ್ಟಿದ್ದಾರೆ, ಜೊತೆಗೆ ಮಿರರ್ ಸಹ ಇದೆ. ನಾನು ಶೂಟ್ ಮಾಡ್ತಾ ಇರೋದು ನನ್ನ ಮಿರರಲ್ಲಿ ಕಾಣ್ತಾ ಇದೆ ನೋಡಿ. ತುಂಬ ಕ್ಯೂಟ್ ಅನಿಸುತ್ತೆ ಅಲ್ಲ. ಇದ್ರ ಪ್ರೈಸ್ ಬಂದು 400 ರುಪೀಸ್ಗೆ ನನಗೆ ಸಿಕ್ಕಿದೆ. ಇದು ತುಂಬ ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ, ಯಾಕಂದರೆ ಪ್ಯಾಕೇಜಿಂಗ್ಗೆ ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ. ನಾನಿವತ್ತು ರಿವ್ಯೂ ಮಾಡೋದ್ರ ಜೊತೆ ಐಬ್ರೋ ಫಿಲ್ ಮಾಡೋದು ಹೇಗೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಐಬ್ರೋ ಫಿಲ್ಲಿಂಗಿಗೆ ಯೂಸ್ ಆಗುವಂಥ ಒಂದು ಚಿಕ್ಕ ಬ್ರಷ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ನಾವು ಸ್ಪೂಲಿ ಬ್ರಷ್ ಅಂತ ಹೇಳ್ತೀವಿ. ಇದ್ರ ಪಿಗ್ಮೆಂಟ್ ಹೇಗಿದೆ ಅಂತ ಚೆಕ್ ಮಾಡಿ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಸ್ಪೂಲಿ ಬ್ರಷಿಂದ ಕೋಮ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬ್ರಷ್ ನನಗೆ ಇಷ್ಟ ಆಗಲಿಲ್ಲ, ತುಂಬ ಚಿಕ್ಕದು ಅಂತ ಅನ್ನಿಸ್ತಾ ಇದೆ. ಇವಾಗ ಬ್ರೌನ್ ಕಲರ್ ಸೆಲೆಕ್ಟ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊತಾ ಹೋಗ್ತೀನಿ. ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಝೂಮಲ್ಲಿ ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದೇ ಒಂದು ಸ್ಟ್ರೈಟ್ ಲೈನ್ನ ಆರ್ಚ್ವರೆಗೂ ಎಳ್ಕೊತಾ ಇದ್ದೀನಿ. ಇವಾಗ ಮೇಲಿರೋಂಥ ಐಬ್ರೋ ಲೈನನ್ನು ನಾವು ನೋಡಿಕೊಂಡು ಅಲ್ಲೂ ಸಹ ಲೈನ್ ಹಾಕ್ಕೊಳ್ಬೇಕು. ಇವಾಗ ನಾನು ಹಾಕ್ತಾ ಇದ್ದೀನಲ್ವ, ಅದೇ ಥರನೇ ನಮಗೆ ಹೇರ್ಸ್ ಎಲ್ಲಿ ಕಮ್ಮಿ ಇದೆ ಅಂತ ಅನಿಸುತ್ತೋ ಅಲ್ಲಿ ನೋಡಿಕೊಂಡು ನಾವು ಔಟರ್ ಲೈನ್ ಥರ ಹಾಕ್ಕೊಂಡು ಒಳಗಡೆ ಫಿಲ್ ಮಾಡ್ಕೊತಾ ಹೋಗಬೇಕಾಗತ್ತೆ. ನಾವು ಯಾವತ್ತೂ ಒಟ್ಟಿಗೆ ಜಾಸ್ತಿ ಪ್ರಾಡಕ್ಟ್ನ ತೊಗೊಂಡ್ಬಿಡ್ಬಾರ್ದು, ಆವಾಗ ತುಂಬ ಡ್ರಮ್ಯಾಟಿಕ್ಕಾಗಿ ಕಾಣುತ್ತೆ. ನ್ಯಾಚುರಲಾಗಿ ಫಿಲ್ಲಿಂಗ್ ಮಾಡ್ಕೋಬೇಕಂದ್ರೆ ಕಮ್ಮಿ ಕಮ್ಮಿ ಪ್ರಾಡಕ್ಟ್ಸ್ನೇ ತೊಗೊಂಡು ಫಿಲ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾವು ಮುಂದೆ ಐಬ್ರೋನ ಫಿಲ್ ಮಾಡ್ತಾ ಇದ್ದೀವಿ. ಅದು ಲೈಟಾಗೇ ಇರಬೇಕು ಅಂತ ಹೇರ್ ಹೇಗೆ ಅದು ಬೆಳೆದಿರುತ್ತೆ ಅದೇ ಡೈರೆಕ್ಷನಲ್ಲಿ ಫಿಲ್ ಮಾಡಿಕೊಂಡೆ. ನಮ್ಮ ಒಂದು ಕಾನ್ಸೆಪ್ಟ್ ಏನು ಅಂದರೆ ಮುಂದೆ ಎಲ್ಲ ಲೈಟಾಗಿ ಬಂದು ಒಳಗಡೆ ಫಿಲ್ಲಿಂಗ್ ಬೇಕಾದರೆ ನೀವು ಸ್ವಲ್ಪ ಡಾರ್ಕ್ ಮಾಡ್ಕೋಬೋದು, ಆವಾಗ ತುಂಬ ನ್ಯಾಚುರಲಾಗಿ ಕಾಣುತ್ತೆ. ಫಿಲ್ಲಿಂಗ್ ಎಲ್ಲ ಆದಮೇಲೆ ನಾವು ಕೋಮ್ ಮಾಡೋದನ್ನು ಮರಿಬಾರ್ದು. ಕೋಮ್ ಮಾಡೋದ್ರಿಂದ ಹಾರ್ಶ್ ಲೈನ್ ಏನಾದರೂ ಇದ್ದರೆ ಅದೆಲ್ಲನೂ ಹೋಗುತ್ತೆ. ಹಾರ್ಶ್ ಲೈನ್ ಹೋಗೋದ್ರಿಂದ ತುಂಬಾ ನ್ಯಾಚುರಲಾಗಿ ಕಾಣುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ರೈಟ್ ಸೈಡ್ ಐಬ್ರೋಗೂ ಲೆಫ್ಟ್ ಸೈಡ್ ಐಬ್ರೋಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ತುಂಬ ನ್ಯಾಚುರಲಾಗಿ ಫಿಲ್ ಮಾಡಿದ್ದೀನಿ ನಾನು. ಇವಾಗ ರೈಟ್ ಸೈಡ್ ಐಬ್ರೋನು ಫಿಲ್ ಮಾಡೋಣ ಬನ್ನಿ. ಹೇಗೂ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅಂದ್ಬಿಟ್ಟು ಇದನ್ನು ಬೇಗ ಬೇಗ ಫಿಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫೈನಲಾಗಿ ಇದ್ರ ಬಗ್ಗೆ ರಿವ್ಯೂಸ್ ಹೇಳಬೇಕಂದ್ರೆ ಪಿಗ್ಮೆಂಟ್ ತುಂಬಾ ಚೆನ್ನಾಗಿದೆ ಮತ್ತು ನಮ್ಗೆ ಅಫೋರ್ಡಬಲ್ ಆಗೂ ಸಹ ಇದು ಸಿಕ್ಕಿದೆ. ಪ್ರಾಡಕ್ಟ್ ನೇಮ್ ಬಂದು ಫೇಸಸ್ ಕೆನಡಾ ಅಂತ ನೈಕಾನಲ್ಲಿ ಅವೈಲಬಲ್ ಇದೆ. ನೋಡಿದ್ರಲ್ಲ, ಪ್ರಾಡಕ್ಟ್ ಬಗ್ಗೆ ಡೀಟೇಲು ತಿಳ್ಕೊಂಡ್ರಿ, ಹೇಗೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಿ ಈ ವಿಡಿಯೋನಲ್ಲಿ. ನೆಕ್ಸ್ಟು ನಾನು ಯಾವುದೇ ಪ್ರಾಡಕ್ಟು ತೊಗೊಂಡ್ರು ಅದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಅಂದ್ಕೊತೀನಿ. ಹೇಗಿದೆ ರಿವ್ಯೂಸು, ಪ್ರೈಸ್ ಎಷ್ಟು, ಅದು ನಮಗೆ ವರ್ತ್ ಇದೆಯಾ ಇಲ್ವಾ, ನಾವು ಬೈ ಮಾಡ್ಬೋದಾ, ಆ ಥರ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.